ಹಲೋ ಮೈ ವರ್ಲ್ಡ್, ವೆಲ್ಕಮ್ ಬ್ಯಾಕ್ ಟು ದ ವರ್ಲ್ಡ್ ವಿತ್ ನಾಗೇಂದ್ರ. ಇವತ್ತು ನಾನು ನಿಮ್ಮನ್ನ 17ನೇ ಶತಮಾನದ ಗುಡಿಬಂಡೆ ಅನ್ನೋ ಕೋಟೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಈ ವಿಡಿಯೋದಲ್ಲಿ ಗುಡಿಬಂಡೆ ಬಗ್ಗೆ ಪೂರ್ತಿ ಮಾಹಿತಿನ ಕವರ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಗುಡಿಬಂಡೆ ಕೋಟೆ ಬೆಂಗಳೂರಿಂದ ಜಸ್ಟ್ 2 hour ಜರ್ನಿ, ಅರೌಂಡ್ 100+ ಕಿಲೋಮೀಟರ್ ಆಗುತ್ತೆ. ಆರಾಮ್ಸೆ ನಾವು ಒನ್ ಡೇ ಪ್ಲಾನ್ ಮಾಡ್ಬೋದು. ಇಲ್ಲಿರೋ ಎಲ್ಲ ಪ್ಲೇಸ್ ಕೂಡ ಕವರ್ ಮಾಡ್ಬೋದು. Continue for 15 kilometers. ಬೆಳಗಿನ ಜಾವದ ವಂದನೆಗಳು. ಅಭಿ ಮಜಾ ಆಯೇಗಾ ನಾ, ಬಿಡು. ಈಗ ನಾವು ಗುಡಿಬಂಡೆ ಊರಿಗೆ ಬಂದಿದ್ದೀವಿ. ಅಲ್ಲಿ ಕಾಣ್ತಿರೋ ಆ ಕೋಟೆನೇ ನಾವು ಹೋಗ್ಬೇಕಿರೋ ಗುಡಿಬಂಡೆ ಕೋಟೆ. ಇಲ್ಲಿಂದ ಗುಡಿಬಂಡೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ನಾವು ವೆಹಿಕಲ್ಸ್ನ ಇಲ್ಲೇ ಪಾರ್ಕ್ ಮಾಡಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ವೆಲ್ಕಮ್ ಬ್ಯಾಕ್ ಟು ದ ವರ್ಲ್ಡ್ ವಿತ್ ನಾಗೇಂದ್ರ. ಇವತ್ತು ನಾನು ನಿಮ್ಮನ್ನ ಗುಡಿಬಂಡೆ ಅನ್ನೋಂಥ ಪೋರ್ಟಿಗೆ, ಒಂದು ಕೋಟೆ ಕರ್ಕೊಂಡ್ ಬಂದಿದ್ದೀನಿ. ಇದು 17ನೇ ಶತಮಾನದಲ್ಲಿ ಬೋರೇಗೌಡ ಅನ್ನಂತ ಒಬ್ಬ ಪಾಳೆಗಾರ ಕಟ್ಟಿಸಿದಂತ ಕೋಟೆ ಇದು. ಬನ್ನಿ, ಕೋಟೆ ಅಂತದ, ಕೋಟೆಲಿರೋಂಥ ವಿಸ್ಮಯಕಾರಿ ಜಾಗಗಳನ್ನೆಲ್ಲ ನಿಮಗೆ ನಾನು ತೋರಿಸ್ತೀನಿ. ಬನ್ನಿ. ಕೋಟೆಗೆ ಹತ್ತಕ್ಕೆ 500ಕ್ಕೂ ಹೆಚ್ಚಿನ ಮೆಟ್ಲುಗಳಿವೆ. ಒಂದಷ್ಟು ದೂರ ನಾವು ಮೆಟ್ಲು ಹತ್ಕೊಂಡು ಹೋಗ್ಬೋದು. ಅದಾದಮೇಲೆ ಆಫ್ ರೋಡ್ ಟೈಪು, ಮೆಟ್ಲೇನೂ ಇರೋದಿಲ್ಲ, ಹಾಗೆ ಹತ್ಕೊಂಡು ಹೋಗ್ಬೇಕು. ನಮ್ಮ ಜೊತೆ ಬರ್ತಿದ್ದಾರೆ. ನಮ್ಮ ಜೊತೆ ಚೇತನ್, ಪುಂಡರಿ ಮತ್ತು ಧರ್ನೇಶ್ ಇದ್ದಾರೆ. ಧರ್ನೇಶ್ ಅವ್ರದ್ದು ಧರ್ನೇಶ್ ಕುಮಾರಪ್ಪ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬನ್ನಿ, ನೆಕ್ಸ್ಟ್ ಬೆಟ್ಟ ಆಗ್ತದ. Get out of here. Go on, beat it. ಇಲ್ಲೇ ಕೋಟೆ ಕಟ್ಟಕ್ಕೆ ಕಾರಣ ಏನು ಅಂತ ನಾನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ ಹೋದಾಗ ಲಾಸ್ಟ್ ಬೇವೂರು ತಿಮ್ಮಪ್ಪ ಬೆಟ್ಟದಲ್ಲಿ ಕೇಳಿದಂತ ಸೇಮ್ ಕತೆ ಇಲ್ಲೂ ಕೂಡ ಬಂತು. ಗುಡಿಬಂಡೆ ಕೋಟೆ, ಈ ಕೋಟೆನ ಹೇಗ್ ನಿರ್ಮಾಣ ಮಾಡಿದ್ರು ಅನ್ನೋದೊಂದು ಸಣ್ಣ ಇತಿಹಾಸ ತಿಳ್ಕೊಳ್ಳೋದಾದ್ರೆ, ಈ ಕೋಟೆನ ನಿರ್ಮಾಣ ಮಾಡಕ್ಕೆ ಕಾರಣ ಆದವರು ಮಲ್ಲಬೈರೇಗೌಡ ಮತ್ತೆ ಬೈರೇಗೌಡ ಅನ್ನೋ ಪಾಳೆಗಾರರು. ಇವ್ರು ಬಂದು ಮೂಲತಃ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದವರಾಗಿರ್ತಾರೆ. ಅವರು ಒಂದಿನ ಬೇಟೆಗೋಸ್ಕರ ಇಲ್ಲಿ ಬರ್ಬೇಕಾದ್ರೆ ತಮ್ಮ ಜೊತೆ ಬೇಟೆ ನಾಯಿಗಳನ್ನೆಲ್ಲ ಕರ್ಕೊಂಡ್ ಬಂದಿರ್ತಾರೆ. ಬೇಟೆಗಂತ ಮುಂದಾದಾಗ ಒಂದು ಮೊಲ ಬರುತ್ತೆ. ಒಂದು ಮೊಲ ಬಂದು ಆ ಬೇಟೆ ನಾಯಿಗಳನ್ನ ಎದುರಿಸಿ ಅವನ್ನ ವಾಪಸ್ ಕಳ್ಸುತ್ತೆ. ಅದನ್ನ ನೋಡಿದಂತಹ ಮಲ್ಲಬೈರೇಗೌಡ ಮತ್ತೆ ಬೈರೇಗೌಡ ಇಲ್ಲೊಂದು ಕೋಟೆ ಕಟ್ಟಬೇಕು, ಏನೋ ಒಂದು ವಿಶೇಷ ಇದೆ ಅಂತ ಇದ್ ಮಾಡಿ ಈ ಗುಡಿಬಂಡೆ ಕೋಟೆನ ಕಟ್ತಾರೆ. ಕೋಟೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಮಸ್ತಾಗಿದೆ ಅಂತಾನೆ ಹೇಳ್ಬೋದು. ಅಷ್ಟೇ ಚೆನ್ನಾಗಿದೆ. ಆ ಎನ್ವೈರನ್ಮೆಂಟ್, ಆ ಟ್ರೆಕ್ಕಿಂಗ್ ಸೂಪರ್. ಬೈರೇಗೌಡ ಬಂದು ಈ ಗುಡಿಬಂಡೆ ಅನ್ನೋ ಊರಿಗೆ ತುಂಬಾ ಇಷ್ಟವಾದಂತ ಪಾಳೆಗಾರ. ಯಾಕಂದ್ರೆ ಅವನು ಶ್ರೀಮಂತರ ಹತ್ರ ಇರ್ತಕ್ಕಂತಹ ಧನ ಸಂಪತ್ತು ಏನಿದೆ ಅದನ್ನೆಲ್ಲ ದರೋಡೆ ಮಾಡಿ ಬಡವರಿಗೆ, ಯಾರಿಗೆ ತುಂಬಾ ಅವಶ್ಯಕತೆ ಇದೆ ಅವ್ರಿಗೆ ಕೊಡ್ತಿದ್ದ. ಅವ್ರ ಕಣ್ಣೀರು ಒರೆಸೋ ಕೆಲಸ ತುಂಬಾ ಮಾಡ್ತಿದ್ದ. ಅದಕ್ಕೋಸ್ಕರ ಅವ್ನು ತುಂಬಾ ಫೇಮಸ್. ಗುಡಿಬಂಡೆಗೆ ಒಟ್ಟು 7 ಬಾಗಿಲುಗಳಿವೆ. ಇದು ಮೊದಲನೇ ಬಾಗಿಲು. ಬಂಡೆ ನೋಡ್ಬೋದು, ಎಷ್ಟು ಚೆನ್ನಾಗಿ ಬಂಡೆಗಳನ್ನೆಲ್ಲ ಕೂರಿಸಿ ಕೋಟೆ ನಿರ್ಮಾಣ ಮಾಡಿದ್ದಾರೆ. ನಮಗೊತ್ತು, ಕೋಟೆ ನಿರ್ಮಾಣ ಮಾಡೋದ್ರಿಂದ ತುಂಬಾ ಉದ್ದೇಶ ಇರುತ್ತೆ. ಒಂದು, ತಮಗೆ ರಕ್ಷಣೆ ಪಡ್ಕೊಳ್ಳೋದಾಗ್ಬೋದು, ಅವ್ರಿಗಾಗಂತ ದಾಳಿಗಳನ್ನ ತಡೆಯೋದಕ್ಕೆ, ತಮ್ಮ ಸಂಪತ್ತನ್ನ ಸಂರಕ್ಷಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯಿಂದ ಕೋಟೆ ಸಹಾಯಕ ಆಗುತ್ತೆ. ನಾವು ಒಂದನೇ ಬಾಗಿಲು ಮುಗಿಸಿ ಒಳಗಡೆ ಬಂದಾದ್ಮೇಲೆ ನಮ್ಗಿಲ್ಲೊಂದು ದೇವಸ್ಥಾನ ಸಿಗುತ್ತೆ ನೋಡಿ. ದೇವಸ್ಥಾನ ಎಲ್ಲ ಹಾಳಾಗಿದೆ. ಈಗ ಯಾವುದೇ ದೇವರಿಲ್ಲ, ಏನಿಲ್ಲ, ಪೂರ್ತಿ ಹಾಳಾಗಿದೆ ನೋಡಿ. ದೇವರ ಗರ್ಭಗುಡಿ ಇದು. ಅವಾಗಿಂದೆಲ್ಲ ನಂಬಿಕೆ ತುಂಬಾ ಜಾಸ್ತಿ ಇತ್ತು. ದೇವರು ಎಲ್ಲಿಟ್ಟಿರ್ತಾರೆ, ದೇವ್ರ ಕೆಳಗಡೆ
ತುಂಬಾ ಧನ ಸಂಪತ್ತು ತಾವು ಕೊಳ್ಳೆ ಹೊಡೆದಿರತಕ್ಕಂಥದ್ನೆಲ್ಲ ತಂದು ಇಲ್ಲಿ ಹಾಕಿರ್ತಾರೆ ಅಂತೇಳಿ ಮತ್ತೆ ಇಲ್ಲಿ ಬಂದಂತವ್ರು ಆ ನಿಧಿನ ಪಡ್ಕೊಳ್ಳೋದಿಕ್ಕೆ ಆಗ್ದಿದ್ದಾರೆ. ಸೊ ಅವ್ರಿಗೇನೋ ಸಿಕ್ಕಿಲ್ಲ ಅನ್ಸುತ್ತೆ, ಅಲ್ಲಿಂದ ಹಾಗೆ ಮುಂದೆ ಹೋಗಿದ್ದಾರೆ. ಆಯ್ತು ನಡಿಯಪ್ಪ. ಸೊ ಇಲ್ಲಿವರೆಗೂ ನೀವು ತಿಳ್ಕೊಂಡು ಹಾಗೆ ಮಲ್ಲ ಬೈರೇಗೌಡ ಮತ್ತು ಬೈರೇಗೌಡ ಒಂದು ಇಬ್ಬರು ಸೇರಿ ಈ ಕೋಟೆಯನ್ನು ಕಟ್ತಾರೆ. ಅದಾದ ನಂತರ ಅವರ ಮೊಮ್ಮಗನಾದಂತಹ ರಂಗಪ್ಪಗೌಡನಿಗೆ ಆಳ್ವಿಕೆ ಇದಾಗುತ್ತೆ. ಸುಮಾರು 42 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸ್ತಾನೆ. ನಂತರ ಈ ಕೋಟೆ ಆಡಳಿತ ರಂಗಪ್ಪ ಗೌಡನಿಂದ ಅವನ ಸಹೋದರನಾದ ಜೋಜು ಬೈರೇಗೌಡನಿಗೆ ಆಡಳಿತ ಬರುತ್ತೆ. ಅವನು ಸುಮಾರು 30 ವರ್ಷಗಳ ಕಾಲ ಇಲ್ಲಿ ಆಡಳಿತ ನಡೆಸ್ತಾನೆ. ನಂತರ ಅವನ ಮಗನಾದ ದೊಡ್ಡ ಜೋಜು ಗೌಡನಿಗೆ ಆಡಳಿತ ವರ್ಗಾವಣೆ ಆಗುತ್ತೆ. ಅವನು ಸುಮಾರು 46 ವರ್ಷಗಳ ಕಾಲ ಈ ಕೋಟೆಯ ಆಡಳಿತ ನಡೆಸ್ತಾನೆ. ನಂತರ ಆ ಕೋಟೆ ಆಡಳಿತ ಅವನ ಹೆಂಡತಿಯಾದ ವೆಂಕಟಮ್ಮನಿಗೆ ವರ್ಗಾವಣೆ ಆಗುತ್ತೆ. ಅವರು ವೀರವನಿತೆ. ಈ ಕೋಟೆಯ ಇತಿಹಾಸದಲ್ಲಿ ಅವರಿಗೆ ತುಂಬಾ ವಿಶೇಷವಾದ ಸ್ಥಾನ ಇದೆ. ಅವರು ಸುಮಾರು 15 ವರ್ಷಗಳ ಕಾಲ ಈ ಕೋಟೆನ ಆಡಳಿತ ನಡೆಸ್ತಾರೆ. ನಂತರ ಆ ಆಡಳಿತ ವೆಂಕಟಮ್ಮನ ಮೊಮ್ಮಗನಿಗೆ ವರ್ಗಾವಣೆ ಆಗುತ್ತೆ. ಈ ಟೈಮಲ್ಲಿ ಈ ಕೋಟೆಯ ಆಡಳಿತ ಶಕ್ತಿ ತುಂಬಾ ಎತ್ತರದಲ್ಲಿರುತ್ತೆ. ಹೀಗೆ ಸ್ಟ್ರಾಂಗ್ ಆಗಿ ಬೆಳೆದು ನಿಂತಿದ್ದ ಪಾಳೆಗಾರರ ಆಳ್ವಿಕೆ ಮೇಲೆ ಮೊಘಲರ ಸಾಮ್ರಾಜ್ಯ ವಿಸ್ತರಣೆ ಅಂತಕ್ಕಂಥದ್ದು ಕಂಡುಬೀಳುತ್ತೆ. ದಂಡಯಾತ್ರೆಗೆ ಬಂದ ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನ್ ಅವರು ಈ ಕೋಟೆನ ಈ ಪಾಳೆಗಾರ ಬೈರೇಗೌಡರ ವಂಶಸ್ಥರಿಂದ ವಶಪಡಿಸ್ಕೊಂಡಂತ ಈ ಕೋಟೆನ ಅವರ ಸೇನಾಧಿಕಾರಿ ಆದಂತ ಕಾಸಿಂ ಖಾನ್ ಅವರಿಗೆ ಆಳ್ವಿಕೆ ಮಾಡ್ಲಿಕ್ಕೆ ಕೊಟ್ಟು ಇಲ್ಲಿಂದ ಹೋಗ್ತಾರೆ. ಸೊ ಇವನ ಕಾಸಿಂ ಖಾನ್ ಆಳ್ವಿಕೆ ಮಾಡ್ತಿರ್ಬೇಕಾದ್ರೆಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಸೊ ಅಷ್ಟೊತ್ತಿಗಾಗ್ಲೇ ಬೈರೇಗೌಡರ ವಂಶಸ್ಥರಾದ ಅವಳಿ ಬೈರೇಗೌಡ ಅಂತಕ್ಕಂಥವನು ಪ್ರಬುದ್ಧಮಾನಕ್ಕೆ ಬಂದಿರ್ತಾನೆ. ಸೊ ಅವನು ಮತ್ತೆ ಕಾಸಿಂ ಖಾನ್ ನಿಂದ ಈ ಕೋಟೆನ ಮತ್ತೆ ಮರಳಿ ವಶಪಡಿಸ್ಕೊಂತಾನೆ. ಸೊ ಇದಾದ್ಮೇಲೆ ಅವನು ಮತ್ತೆ ಬೈರೇಗೌಡರ ವಂಶಸ್ಥರಿಂದ ಈ ಕೋಟೆ ಆಳ್ವಿಕೆ ಅಂತಕ್ಕಂಥದ್ದು ಮುಂದುವರ್ಕೊಂಡು ಹೋಗುತ್ತೆ. ಕೋಟೆ ದಾರಿಲಿ ಹಾಗೆ ಹೋಗ್ತಾ ದಾರಿ ತುಂಬಾ ಚಿಕ್ಕದಾಗೆಲ್ಲ ಇದೆ. ಜೊತೆಗೆ ಒಂದಷ್ಟು ಮಣ್ ರೋಡ್ ಇದೆ, ಕಲ್ಲಿನಿಂದ ಮಾಡಿರ್ತಕ್ಕಂಥ ಪುಟ್ಟ ಪುಟ್ಟ ಮೆಟ್ಲುಗಳೆಲ್ಲ ಸಿಗುತ್ತೆ. ಹಾಗೆ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ರಹಸ್ಯ ಮಾರ್ಗಗಳು ಎಲ್ಲ ಸಿಗುತ್ತೆ. ಈ ರಹಸ್ಯ ಮಾರ್ಗದೊಳಗಡೆ ಹೋಗ್ಬೋದು, ಬಟ್ ಆದ್ರೆ ತುಂಬಾ ಕಷ್ಟ ಇದೆ. ಈಗ ಸ್ವಲ್ಪ ಬಗ್ಗಿ ಹೋಗ್ಬೇಕು, ಯಾಕಂದ್ರೆ ಸ್ಪೇಸ್ ತುಂಬಾ ಚಿಕ್ಕದಾಗಿದೆ. ಹೀಗೆ ಮುಂದೆ ಹೋಗ್ತಾ ಅಲ್ಲಿ ನಮ್ಗೆ ಮುಂದೆ ಹೋಗೋದಕ್ಕೆ ದಾರಿ ಮುಂಚೆ ಇತ್ತು ಅನ್ಸುತ್ತೆ. ಆದ್ರೆ ಈಗೆಲ್ಲ ಗಿಡಗಳೆಲ್ಲ ಬೆಳ್ಕೊಂಡು ಆ ದಾರಿ ಬ್ಲಾಕ್ ಆಗಿದೆ. ಬಟ್ ನಾವಲ್ಲಿ ನೋಡಿದ್ರು ತುಂಬಾ ಪ್ಲಾಸ್ಟಿಕ್ನೆಲ್ಲ ಟೂರಿಸ್ಟ್ಗಳು ಯೂಸ್ ಮಾಡಿ ಹಾಗೆ ಬಿಸಾಕಿದ್ರು. ಬಟ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಾವು ಕೇಳಿದಾಗ ಅಲ್ಲಿ ಕೆಳಗಡೆ ಬಾಟಲ್ಸ್ ಯಾರು ಮಾಡ್ತಿದ್ದಾರೆ ಅವರಿಗೆ ಪೊಲೀಸ್ ಇಲಾಖೆ ಕಡೆಯಿಂದ ಒಂದೊಂದು ಪ್ಲಾಸ್ಟಿಕ್ ಬಾಟಲ್ಗೂ 100 rupees ಡೆಪಾಸಿಟ್ ತರ ತಗೊಂಡು ಅವರು ರಿಟರ್ನ್ ಬರ್ಬೇಕಾದ್ರೆ ಬಾಟಲ್ ತೋರಿಸಿ ಆ ಡೆಪಾಸಿಟ್ ತಗೋಗೋ ತರ ಎಲ್ಲ ಅವಶ್ಯಕತೆ ಮಾಡಿದಾರಂತೆ. ಅದನ್ನ ಎಷ್ಟು ಫಾಲೋ ಮಾಡ್ತಿದ್ದಾರೆ ಅನ್ನೋದು ಇನ್ನೂ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಅಷ್ಟು ಗಲೀಜ್ ಮಾಡಿ ಇಟ್ಟಿದ್ದಾರೆ ಅಲ್ಲೆಲ್ಲ. ಈ ಕೋರ್ಟಲ್ಲಿ ಒಂದು ಪುಟ್ಟ ಫ್ಯಾಮಿಲಿ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ರಪ್ಪ. ಯಾರು ಗೊತ್ತಾ? ಇವರೇ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಕೆ, ಬನ್ನಿ ಕೋಟೆಯಲ್ಲಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದ. ಈ ಕೋಟೆನ ಸ್ಕಂದಗಿರಿ, ಇಟಕಲ, ನಂದಿ ಬೆಟ್ಟದ ಮಾದರಿಯಲ್ಲಿ ನಿರ್ಮಿಸಿದ್ದಾರೆ. ಇಲ್ಲೆಲ್ಲ ಎಷ್ಟು ತಂಪಾಗಿದೆ ಅಂದ್ರೆ ಇಲ್ಲಿನ ಕಾವಲುಗಾರರು ಆರಾಮಾಗಿ ಇಲ್ಲಿ ಸ್ಟೇ ಮಾಡ್ಬೋದಿತ್ತು. ತಂಪಾದ ವಾತಾವರಣ ಇದೆ. ಕಾವಲುಗಾರರಿಗೆ ದಿನನಿತ್ಯದಲ್ಲಿ ಏನೇನು ಅವಶ್ಯಕತೆ ಇದೆ ಎಲ್ಲ ಕೂಡ ಇಲ್ಲಿ ಸೆಟ್ ಮಾಡಿದ್ರು. ಹಾಗೆ ನಾವು ಮುಂದೆ ಹೋದ್ರೆ ಇನ್ನೊಂದು ದ್ವಾರಕ್ಕೆ ಹತ್ರ ಆಗ್ತೀವಿ. ಅಲ್ಲಿ ಕಾವಲುಗಾರಿಗೋಸ್ಕರ ಮಾಡಿದಂಥ ವಿಶ್ರಾಂತಿ ಕೊಠಡಿಗಳು ಎಲ್ಲ ಇದೆ. ಬಟ್ ಆದ್ರೆ ಅದು ಅಲ್ಲಲ್ಲಿ ಸ್ವಲ್ಪ ಹಾಳಾಗಿದೆ. ಬಟ್ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಎಲ್ಲಾ ರೀತಿಯಿಂದ ನೀಟ್ಫುಲ್ ಇಲ್ಲಿ ಮಾಡಿಕೊಟ್ಟಿದ್ರು ಅಂತ ನೋಡ್ಬೋದು ನಾವು.
ಇಲ್ಲಿಂದ ಸ್ವಲ್ಪ ಹತ್ತೋದು ಕಷ್ಟ ಆಗ್ತಿದೆ. ಅಲ್ಲಿದೆ ಬಂಡೆ, ನಾವಿನ್ನು ಅಲ್ಲಿವರೆಗೂ ಹೋಗ್ಬೇಕು. ನೋಡ್ಬೋದು ಕೋಟೆ. ಇದ್ರ ಮೇಲೆಲ್ಲ ಕಾವಲುಗಾರರು ನಿಂತ್ಕೊಂಡು ಕೆಳಗಡೆ ಏನಾಗ್ತಿದೆ ಅಂತ ನೋಡೋಕ್ಕೆಲ್ಲ ಚಾನ್ಸ್ ಇದೆ. ನೋಡ್ಬೋದು ಇಟ್ಟಿಗೆ ಮತ್ತು ಆಗಿನ ಕಾಲದ ಸಿಮೆಂಟ್, ಅವ್ರ ಶೈಲಿನೇ ಬೇರೆ ಥರ. ನೆಕ್ಸ್ಟ್ ಹಾಗೆ ನಾವು ಇನ್ನೊಂದು ಬಾಗಿಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಆಂಜನೇಯ ಮತ್ತು ಮತ್ತೊಂದು ವಾರ ಸ್ಟಾರ್ಟ್ ಆಗುತ್ತೆ. ಓಕೆ, ನಾವು ಆಲ್ಮೋಸ್ಟ್ 4-5 ಬಾಗಿಲು ಏನಿದೆ ಅದನ್ನು ಕಂಪ್ಲೀಟ್ ಮಾಡಿದ್ದೀವಿ. ಸೊ ರಿಮೈನ್ ನಾವು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗುಡಿಬಂಡೆ ಮೇಲಿನ ಆ ಕೋಟೆಗೆ ತಲುಪ್ತೀವಿ. ಕೋಟೆ ಇನ್ನು ಸ್ವಲ್ಪ ಬಳಸ್ಕೊಂಡು ಹೋಗ್ಬೇಕು. ಈ ಕಡೆಯಿಂದ ವೇ ಇದೆ, ಇಲ್ಲಿದೆ ನೋಡಿ ಮೇನ್ ಕೋಟೆಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲೋದ್ರೆ ಮೇಲ್ ಕೋಟೆಗೆ ಹೋಗ್ತೀವಿ, ಬಟ್ ಆದರೆ ಇಲ್ಲಿಂದ ಸ್ವಲ್ಪ ರೈಟ್ ವೇಯಲ್ಲಿ ಚಿಕ್ಕದಾಗಿರೋ ಪಾಂಡ್ಗಳೆಲ್ಲ ಇದೆ. ಬನ್ನಿ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಆ ಕೆರೆ ಹತ್ರನೇ ಒಂದು ದೇವಸ್ಥಾನ ಕಟ್ತಾರೆ. ಹಾಗೆ ಇಲ್ಲಿ ಪುಟ್ಟ ಪುಟ್ಟ ರಹಸ್ಯ ಮಾರ್ಗಗಳಿವೆ. ಈ ಕೋಟೆ ಬಗ್ಗೆ ಇನ್ನಷ್ಟು ವಿಸ್ಮಯಕಾರಿ ಸಂಗತಿಗಳನ್ನ ನಾನು ಮುಂದಿನ ವಿಡಿಯೋದಲ್ಲಿ ತರ್ತೀನಿ, ಅದನ್ನು ಕೂಡ ನೋಡಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ದ ವರ್ಲ್ಡ್ ವಿತ್ ನಾಗೇಂದ್ರ. ಥ್ಯಾಂಕ್ ಯು.